ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಕೆಂಪೇಗೌಡ ಜಯಂತಿ ಹಿನ್ನೆಲೆ ಕದಿರಿನಾಯಕನಹಳ್ಳಿ ಸರ್ಕಾರಿ ಶಾಲೆಗೆ ಸ್ಮಾರ್ಟ್ ಟಿವಿ, ಮಾಡ್ರನ್ ಡೆಸ್ಕ್ ಕೊಡುಗೆ ನೀಡಿದ ಸಮಾಜ ಸೇವಕ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ. ನಾಡಪ್ರಭು ಶ್ರೀ ಕೆಂಪೇಗೌಡರ 517ನೇ ಜಯಂತಿ ಅಂಗವಾಗಿ ವೈ ಹುಣಸೇನಹಳ್ಳಿ ಸ್ಟೇಷನ್ ಹತ್ತಿರವಿರುವ ಕದಿರಿನಾಯಕನಹಳ್ಳಿ ಸರ್ಕಾರಿ ಶಾಲೆ ಆವರಣದಲ್ಲಿ ಗಿಡ ನೆಡುವ ಮೂಲಕ ಸಮಾಜ ಸೇವಕ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಶಾಲೆಯ ಮಕ್ಕಳಿಗೆ ಅನುಕೂಲವಾಗುವಂತೆ ತಮ್ಮ ಫೌಂಡೇಶನ್ ಟ್ರಸ್ಟ್ನ ವತಿಯಿಂದ ಸ್ಮಾರ್ಟ್ ಟಿವಿ, ಮಾಡ್ರನ್ ಡೆಸ್ಕ್, ಫ್ಯಾನ್ಗಳು ಹಾಗೂ ವಾಟರ್ ಪ್ಯೂರಿಫೈಯರ್ ಅನ್ನು ಕೊಡುಗೆಯಾಗಿ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಮಾಜ ಸೇವಕ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿರವರು, ನಾನು 7ನೇ ತರಗತಿಯವರೆಗೆ ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇನೆ. ನಾನು ಓದಿದ ಶಾಲೆಗೆ ಈ ರೀತಿ ಸೇವೆ ಮಾಡುವ ಶಕ್ತಿಯನ್ನು ಭಗವಂತ ನೀಡಿದ್ದಾನೆ. ನಾವು ಓದುತ್ತಿದ್ದಾಗ ಈ ಶಾಲೆಯಲ್ಲಿ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದರು. ಆದರೆ ಇಂದು ಕೇವಲ 80 ಮಕ್ಕಳಿರುವುದು ಬೇಸರ ತಂದಿದೆ. ಸರ್ಕಾರಿ ಶಾಲೆಗಳನ್ನು ಉಳಿಸುವುದೇ ನನ್ನ ಕನಸು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಯುವ ಮುಖಂಡ ಬೀರಪ್ಪನಹಳ್ಳಿ ಕೃಷ್ಣರವರು, ನಾಡು ಕಟ್ಟಿದ ಕೆಂಪೇಗೌಡರ ಹಾದಿಯಲ್ಲಿ ಸಾಗುತ್ತಿರುವ ನರಸಿಂಹಮೂರ್ತಿ ಅಣ್ಣನವರ ಕಳೆದ 2 ವರ್ಷಗಳಿಂದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಿರಂತರವಾಗಿ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ. ಮುಂಬರುವ ದಿನಗಳಲ್ಲಿ ಅವರಿಂದ ಇನ್ನೂ ಹೆಚ್ಚಿನ ಸೇವೆ ನಡೆಯಲಿ ಎಂದು ಶುಭ ಹಾರೈಸಿದರು. ಈ ಕಾರ್ಯಕ್ರಮದಲ್ಲಿ ಶ್ರೀ ಮೀನಾಕ್ಷಿ ಫೌಂಡೇಶನ್ ಟ್ರಸ್ಟ್ನ ಅಧ್ಯಕ್ಷರಾದ ಬೀರಪ್ಪನಹಳ್ಳಿ ಗೌಡನವರು ನರಸಿಂಹಮೂರ್ತಿ, ಶ್ರೀಮತಿ ಮಂಜುಳಾ, ಶಾಲೆಯ ಮುಖ್ಯ ಶಿಕ್ಷಕಿ ಹಂಸವೇಣಿ, SDMC ಅಧ್ಯಕ್ಷೆ ಚೈತ್ರ, ಮುಖಂಡರಾದ ಬೀರಪ್ಪನಹಳ್ಳಿ ದೇವಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯ ಕದಿರಿನಾಯಕನಹಳ್ಳಿ ರವಿಕುಮಾರ್, ಮಾಜಿ ಅಧ್ಯಕ್ಷ ಕ್ಯಾತಪ್ಪ, ಚಿಕ್ಕದಾಸೇನಹಳ್ಳಿ ನರಸಿಂಹಗೌಡ, ಬ್ಯಾಂಕ್ ಚಂದ್ರು, ಮೂರ್ತಿ, ಬೀರಪ್ಪನಹಳ್ಳಿ ಕೃಷ್ಣ, ಹರಿಕೃಷ್ಣ, ಶಾಲಾ ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಬಂದಿದ್ದಾರೆ. ಇದರ ಪ್ರಯುಕ್ತವಾಗಿ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಅಣ್ಣವರು ಸರಿಸುಮಾರು ಶಿಡ್ಲಘಟ್ಟದ ಈ ದಿನ 517ನೇ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು. ಈ ದಿವಸ ನಮಗೆ ನಾನು ಓದಿರೋ ಅಂಥ ಸ್ಕೂಲ್ ಇದು. ನಾನು 7ನೇ ತರಗತಿ ತನಕ ಇದೇ ಸ್ಕೂಲಲ್ಲೇ ಓದಿರೋದು. ಈ ಸ್ಕೂಲಲ್ಲಿ ಓದಿ ನಾನು ಪಾಸಾಗಿ SRETಗೆ ಹೋದೆ. ಅದೇ ಸ್ಕೂಲ್ಗೆ ಈ ಥರ ಸೇವೆ ಮಾಡುವಂಥ ಆ ಶಕ್ತಿ ಕೊಟ್ಟಿದ್ದಾನೆ ದೇವರು. ಆ ದೇವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸುತ್ತಾ ಸಾಷ್ಟಾಂಗ ನಮಸ್ಕಾರಗಳು. ಓದಬೇಕು, ದೇಶಕ್ಕೆ ಮತ್ತು ನಿಮ್ಮ ಮನೆಗೆ ಒಳ್ಳೆಯ ಹೆಸರನ್ನು ತಂದು ಕೊಡಬೇಕು. ಎಲ್ಲರೂ ಹೇಳ್ತಾರೆ ಇಂಗ್ಲೀಷ್ ಮೀಡಿಯಮ್ ಓದಿದ್ರೇ ಮಕ್ಕಳು ಚೆನ್ನಾಗಿ ಓದುತ್ತಾರೆ ಅಂತ. ಅದು ತಪ್ಪು ಕಲ್ಪನೆ. ಹಳ್ಳಿಗಣ್ಣ ಜನ ಎಷ್ಟು ಪ್ರತಿಭಾವಂತರಿರ್ತಾರೆ ಅಂದರೆ ಅವ್ರಿಗೆ ಸ್ವಲ್ಪ ಎನ್ಕರೇಜ್ ಮಾಡಿದ್ರೆ ಸಾಕು, ಅವರು ನಮ್ಮ ದೇಶದ ಅತ್ಯುನ್ನತ ಹುದ್ದೆಗೆ ಏರ್ತಾರೆ ಅವರು. ಅದಕ್ಕೋಸ್ಕರನೇ ನಾವು ಇಲ್ಲಿ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಟ್ಟು ಈ ಪ್ರತಿಭಾವಂತ ಮಕ್ಕಳನ್ನ ಮುಂದೆ ಬರೋ ಥರ ಮಾಡಬೇಕು, ಅವ್ರಿಗೆ ಬೆಂಬಲ ನೀಡಬೇಕು ಅಂತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಒಂದು ತಪ್ಪು ಕಲ್ಪನೆ ಇದೆ, ನಮ್ಮ ಮಕ್ಕಳು ಇಂಗ್ಲೀಷ್ ಕಲಿತ್ರೆ ಮಾತ್ರ ಚೆನ್ನಾಗಿರುತ್ತೆ ಫ್ಯೂಚರು ಅಂತ. ನಾವು ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿದ್ದೀವಿ. ಬಟ್ ಅವ್ರು ಹೇಳ್ತಾರೆ ಅವ್ರಿಗೆ ಸಾಮಾನ್ಯ ಜ್ಞಾನ ಅಂತೂ ಕಲಿಸ್ಕೊಡಲ್ಲ. ಅವ್ರಿಗೇನಿದ್ರು ನೀನು ನೀಟಿಗೆ ಪ್ರಿಪೇರ್ ಆಗು, ನೀನು CETಗೆ ಪ್ರಿಪೇರ್ ಆಗು ಅಂತ ತುಂಬ ಪ್ರೆಷರ್ ಕೊಡ್ತಾರೆ. ನಿಮ್ಮ ಥರ ಆಟ ಆಡಲಿಕ್ಕೂ ಆಗಲ್ಲ, ನಿಮ್ಮ ಥರ ಫ್ರೀಯಾಗಿರ್ಲಿಕ್ಕೂ ಆಗಲ್ಲ. ಅವ್ರಿಗೊಂಥರ ಜೈಲ್ ಥರ ಆಗಿಬಿಟ್ಟಿದೆ. ಈ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಒಂಥರ ಜೈಲ್ ಥರ ಹಾಕ್ಬಿಡ್ತಾರೆ. ನಿಂತ್ಕೋ ಓದು ಅಷ್ಟೇ ಅವರಿಗೆ. ನಿಮ್ಮ ಥರ ಸಾಮಾನ್ಯ ಜ್ಞಾನ ಆಗಲಿ, ಬೇರೆ ಪ್ರತಿಭಾವಂತ ಸ್ಪೋರ್ಟ್ಸ್ ಆ ಥರ ಯಾವುದಕ್ಕೂ ಅವರು ಪ್ರಿಫರೆನ್ಸ್ ಕೊಡಲ್ಲ. ನೀವು ಹೇಳ್ಬೇಕಂದ್ರೆ ತುಂಬ ಅದೃಷ್ಟವಂತ ಮಕ್ಕಳು. ಯಾಕಂದರೆ ಈ ಊರಲ್ಲಿ ಎಲ್ಲ ಒಳ್ಳೆ ಪಕ್ಷಿಗಳ ಥರ ಹಾರಾಡ್ತಾ ಕಾಲ ಕಳೀತಾ ಚೆನ್ನಾಗಿ ಓದ್ತೀರಾ. ಮತ್ತು ನಿಮಗೆ ತುಂಬಾ ಬುದ್ಧಿಶಕ್ತಿ ಇದೆ. ಇದನ್ನು ಉಪಯೋಗಿಸ್ಕೊಬೇಕು, ಚೆನ್ನಾಗಿ ಓದಬೇಕು, ಮತ್ತು ದೇಶಕ್ಕೆ ಒಳ್ಳೆಯ ಹೆಸರು ತಂದು ಕೊಡಬೇಕು. ಮತ್ತು ನೀವು ಓದಿರುವಂತಹ ಊರಿಗೆ ಮತ್ತು ಶಾಲೆಗೆ ಒಳ್ಳೆಯ ಹೆಸರನ್ನು ತಂದುಕೊಟ್ಟು ನಮ್ಮ ಇದನ್ನು ಉಳಿಸ್ಬೇಕು, ಸಂಸ್ಕೃತಿನ ಮತ್ತು ಸಂಸ್ಕಾರವನ್ನು ಬೆಳೆಸ್ಕೊಬೇಕು ಅಂತ ನಾನು ಕೋರ್ಕೊತೀನಿ. ಜಯಂತಿಯ ಶುಭಾಶಯಗಳು. ಇದರ ಪ್ರಯುಕ್ತ ಬೀರಪ್ಪನಹಳ್ಳಿ ಗೌಡನವರು ನರಸಿಂಹಮೂರ್ತಿ ಅಣ್ಣವರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು. ಅವರು ಏನು ಅಂದರೆ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಅವರು ಓದಿರುವಂತಹ ಶಾಲೆಯಲ್ಲಿ ಮಾಡ್ರನ್ ಡೆಸ್ಕ್, ವಾಟರ್ ಫಿಲ್ಟರ್, ಡಿಜಿಟಲ್ ಸ್ಕ್ರೀನ್ ಮತ್ತು ಫ್ಯಾನ್ಸನ್ನು ಸೇವೆಯಾಗಿ ಅವರು ನೀಡಿದ್ದಾರೆ. ಅದರ ಜೊತೆಯಾಗಿ ಅವರಲ್ಲಿರುವಂತಹ ಪರಿಸರ ಪ್ರೇಮಿಯಾಗಿದ್ದು ಅವರು 100 ಗಿಡಗಳನ್ನು ನೆಡುವಂತಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ.
ಓಕೆ. ಇದು ದೊಡ್ಡದಾಸನಹಳ್ಳಿ, ಬೀರಪ್ಪನಹಳ್ಳಿ, ಹುಣಸೇನಹಳ್ಳಿ, ಗಜ್ಗಾನಹಳ್ಳಿ ತನಕ ಎಲ್ಲರೂ ಇದೇ ಸ್ಕೂಲ್ಗೆ ಬರ್ತಾ ಇದ್ದಿದ್ದು. ಆವಾಗಿನ ಸ್ಟ್ರೆಂತ್ ನೋಡಿದ್ರೆ 250ರಿಂದ 300 ಜನ ಇರ್ತಿದ್ವಿ ಇಲ್ಲಿ. ಈಗ ಆಲ್ಮೋಸ್ಟ್ ಅಲ್ಲಿ ಒಂದು 70 ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಅದು ತುಂಬ ಈ ದುಃಖಕರ ಸಂಗತಿ. ಏನಕ್ಕೆ ಅಂದರೆ ಆವಾಗ ಈ ಸ್ಕೂಲಲ್ಲಿ ಬರೀ ಇದ್ದಿದ್ದು 3 ರೂಮೇ. ಆ 3 ರೂಮಲ್ಲಿ ಒಂದು ಕನ್ನಡ ರೂಮು, ಇನ್ನೊಂದು ಇಂಗ್ಲೀಷ್ ರೂಮು, ಇನ್ನೊಂದು ಆ ಕಡೆ ಕ್ಯಾಂಟೀನ್ ಅಷ್ಟೇ ಇದ್ದಿದ್ದು. ಅಷ್ಟರಲ್ಲೇ ಸುಮಾರು ನಾವೊಂದು 300 ಜನ ಇದ್ವಿ. ಈಗ ಬರೀ 80 ಜನ ಇದ್ದಾರೆ ಅಂತ ಹೇಳಿದ್ರೆ ನನಗೆ ತುಂಬ ನೋವಾಗ್ತಾ ಇದೆ. ಈ ಗೌರ್ನಮೆಂಟ್ ಶಾಲೆಗಳು ಮುಚ್ಚುವಂಥ ಸ್ಥಿತಿಯಲ್ಲಿ ಇದೆ. ಆ ಶಾಲೆಗಳನ್ನ ಉಳಿಸಬೇಕು ಅನ್ನೋದೇ ನನ್ನ ಕನಸು. ಅದರಿಂದಾಗಿ ಇವತ್ತು ಆ ಕೆಂಪೇಗೌಡರ ಜಯಂತಿ ದಿವಸ ಈ ಆಗಲೇ ಮೇಡಮ್ ಅವ್ರು ಹೇಳಿದ್ರಲ್ಲ, ಡೆಸ್ಕ್ಗಳು, ಡಿಜಿಟಲ್ ಟೆಕ್ನಾಲಜಿ ವಿತ್ ಡಿಜಿಟಲ್ ಬೋರ್ಡು, ಅಲ್ಲಿ ಮಕ್ಕಳಿಗೆ ಸರಿಯಾಗಿ ವೆಂಟಿಲೇಷನ್ ಇಲ್ಲ, ಫ್ಯಾನ್ಗಳ ಸಮಸ್ಯೆ ಇದೆ. ಆ ಫ್ಯಾನ್ಗಳು ಇದೆಲ್ಲ ಕೊಡಲಿಕ್ಕೆ ಆ ಭಗವಂತ ನಮಗೆ ಶಕ್ತಿ ಕೊಟ್ಟಿದ್ದಾರಲ್ಲ, ಅದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನಾನು ಓದಿರುವಂಥ ಸ್ಕೂಲು, ನಾನಿಲ್ಲಿ ನಡೆದಾಡಿ ಓಡಾಡಿರುವಂಥ ಸ್ಕೂಲಿಗೆ ನನಗೆ ಕೊಡೋ ಅಂಥ ಭಾಗ್ಯ ದೇವರು ಕೊಟ್ಟಿರೋದಕ್ಕೋಸ್ಕರ ತುಂಬ ಧನ್ಯವಾದಗಳು. ನೆರೆದಿರುವ ನಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಈ ಮಕ್ಕಳು ನೋಡಿದ್ರೆ ನನಗೆ ತುಂಬ ಖುಷಿ ಆಗ್ತದೆ. ಈ ಮಕ್ಕಳು ನನಗೆ ಮಕ್ಕಳ ಸೇವೆ ಅಂತ ಹೇಳಿದ್ರೆ ನನಗೆ ತುಂಬ ಇಷ್ಟ. ಏಕೆ ಅಂದರೆ ಮಕ್ಕಳ ಸೇವೆ ಮಾಡೋದು ಅಂತ ಹೇಳಿದ್ರೆ ಡೈರೆಕ್ಟಾಗಿ ದೇವರ ಸೇವೆ ಮಾಡುವಂಥ ಪುಣ್ಯ ಬರುತ್ತೆ ಅಂತ ನಾನು ಅಂದ್ಕೊಂಡಿರೋದು. ನನ್ನ ಗುರುಗಳು ಆದಂಥವರು ಮಾತು ಕಡಿಮೆ ಮಾಡು, ಕೆಲಸ ಜಾಸ್ತಿ ಮಾಡು ಅಂತ ಹೇಳಿದ್ದಾರೆ. ಅದೇ ರೀತಿ ಆ ಭಗವಂತ ನನಗೆ ಮಾತು ಕಡಿಮೆ ಮಾಡಿ ಇನ್ನೂ ಜಾಸ್ತಿ ಕೆಲಸ ಮಾಡುವಂತಕ್ಕೆ ನನಗೆ ಆಶೀರ್ವಾದ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತಾ ಇದ್ದೀನಿ. ನಾಡನ್ನ ಕಟ್ಟಿದಂತಹ, ಈ ನಾಡನ್ನ ಕಟ್ಟಿದಿ ನಮಗೆ ಜೀವನ ಮಾಡೋದಕ್ಕೆ ಅರ್ಪಿಸಿದಂತಹ ಶ್ರೀ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಆವತ್ತಿನ ದಿನ ನಾವು ಏನಾದರೂ ಒಳ್ಳೆ ಕೆಲಸಗಳು ಮಾಡಬೇಕು. ಅವತ್ತು ಒಂದೇ ದಿನ ಅಂತಲ್ಲ, ಪ್ರತಿದಿನನೂ ಒಳ್ಳೆ ಕೆಲಸ ಮಾಡಬೇಕು. ಅದೇ ರೀತಿ ಆ ಹಾದಿಯಲ್ಲಿ, ಅವರ ಹಾದಿಯಲ್ಲಿ ನಾವು ಇವತ್ತು ಸರ್ಕಾರಿ ಶಾಲೆ ಕದರನಾಯಕನಹಳ್ಳಿ ವೈವಿಸನಹಳ್ಳಿ ಸ್ಟೇಷನ್ ಹತ್ರ ನಾವು ಇವತ್ತು ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮವನ್ನ, ಅದೇ ರೀತಿ ಸ್ಕೂಲ್ಗೆ ನರಸಿಂಹಮೂರ್ತಿ ಅಣ್ಣವರು ಮಾಡರ್ನ್ ಡೆಸ್ಕ್ಗಳನ್ನ, ಸ್ಮಾರ್ಟ್ ಟಿವಿಗಳನ್ನ, ಮತ್ತೆ ಅದೇ ರೀತಿ ಗಿಡಗಳನ್ನ ನೆಡ್ತಕ್ಕಂಥ ಕಾರ್ಯಕ್ರಮ, ಒಳ್ಳೆ ಕೆಲಸಗಳನ್ನ ಪ್ರಾರಂಭಿಸಿದ್ದಾರೆ. ಇನ್ನು ಅನೇಕ 2 ವರ್ಷಗಳಿಂದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದ್ದಾರೆ. ಸೊ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯ ದೇವರು ನೀಡಲಿ ಅಂತ ನಾನು ಈ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ಇನ್ನೊಂದು ವಿಶೇಷ ಹೇಳೋದಂದ್ರೆ, ನಾಡಪ್ರಭು ಕೆಂಪೇಗೌಡರು ಒಂದು ಜಾತಿಗೆ ಸೀಮಿತರಲ್ಲ, ಒಂದು ಧರ್ಮಕ್ಕೆ ಸೀಮಿತರಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಅವರು ಕಟ್ಟಿದಂತಹ ಬೆಂಗಳೂರಲ್ಲಿ ಅನೇಕ ಧರ್ಮದವರು, ಅನೇಕ ಜಾತಿಯವರು, ಅನೇಕ ರಾಜ್ಯಗಳಿಂದ ಬಂದಿರತಕ್ಕಂಥವರು, ದೇಶ ವಿದೇಶಗಳಿಂದ ಬಂದಿರತಕ್ಕಂಥವರು ಅವರವರ ಜೀವನಗಳನ್ನ ಕಟ್ಟಿಕೊಂಡು ಇವತ್ತು ಅವರವರು ತಮ್ಮ ಪಾಡಿಗೆ ಅವರು ಜೀವನವನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ಕಾರಣಕರ್ತರು, ಅದಕ್ಕೆ ನಾಡಿನ ಕಟ್ಟಿದಂತವರು ಶ್ರೀ ಕೆಂಪೇಗೌಡರು. ಸೊ ಅವತ್ತು ಅವರು ಕಟ್ಟಿದಂತಹ ಬೆಂಗಳೂರನ್ನು ಇನ್ನೂ ಹೆಚ್ಚಾಗಿ ಬೆಳೀತಾ ಇದೆ. ನಮ್ಮ ಕಡೆನೂ 45 ಕಿಲೋಮೀಟರ್ ಅಲ್ಲಿ ನಾವು ಇದೀವಿ, ನಮ್ಮ ಕಡೆನೂ ಬರ್ತಾ ಇದೆ, ಇಂಡಸ್ಟ್ರಿಗಳು ಬರ್ತಾ ಇದೆ. ಅದೇ ರೀತಿ ಅವರ ಹಾದಿಯಲ್ಲಿ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ನರಸಿಂಹಮೂರ್ತಿ ಅಣ್ಣ ಅವರು ಇವತ್ತು ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಯಾಕೆ ಅಭಿವೃದ್ಧಿ, ಫಸ್ಟ್ ಸ್ಕೂಲ್ಸ್ ಅನ್ನ ಯಾಕೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂದ್ರೆ, ಸೊ ಇವತ್ತಿನ ಮಕ್ಕಳು ನಾಳಿನ ಪ್ರಜೆಗಳಾಗ್ತಾರೆ. ನಾವು ಇವತ್ತು ಅವ್ರ ಬೇಸಿಕ್ ನೀಡ್ಸ್ ಏನೇನ್ ಬೇಕು ಅದನ್ನೆಲ್ಲ ಕೊಟ್ರೆ ನಾಳೆ ಅವರು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗಿ ಅವ್ರ ಊರನ್ನ, ಅವರ ತಾಲೂಕನ್ನ, ಅವರ ರಾಜ್ಯವನ್ನಾಗ್ಲಿ ಉದ್ಧಾರ ಮಾಡ್ತಾರೆ ಅನ್ನೋ ಒಂದೇ ಒಂದು ನಿಟ್ಟಿನಲ್ಲಿ ಅವರು ಈ ಕೆಲಸಕ್ಕೆ ಕೈಗೊಂಡಿದ್ದಾರೆ. ಸೊ ಅವ್ರಿಗೆ ಆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ನೀಡಲಿ, ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ನೀಡಿ ಈ ಕೆಲಸಗಳನ್ನು ಮುಂದುವರಿಸಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ತಾ